ಅಂಬರೀಷ್ ಬಗ್ಗೆ ಅಂಬರೀಷ್ ಸರ್ದು ತುಂಬಾನೇ ಒಳ್ಳೆ. ಮೊದಲನೇ ಸತಿ ನಾನು ಅವಾಗ ಕ್ರೈಮ್ ರಿಪೋರ್ಟರ್ ಅಂತ ಹೇಳಿದ್ನಲ್ಲ, ಸೊ ಆವಾಗ ಈ ವಿಷ್ಣುವರ್ಧನ್ಗೆ ಸಂಬಂಧಪಟ್ಟು ಈ ಸ್ಮಾರಕ ಅದ್ರ ಬಗ್ಗೆ ಎಲ್ಲ ನಡೀತಾ ಇದೆ. ನಿಮಗೆ ನಿಮ್ಮದೇ ಆದ ಒಂದು ಒಪಿನಿಯನ್ ಇರುತ್ತೆ? ಇಲ್ಲ ಸರ್, ಐ ಥಿಂಕ್ ಸಮ್ವೇರ್ ಹಿ ನೀಡ್ಸ್ ದಟ್ ಸ್ಪೇಸ್. ಇದು ಈಗ ತುಂಬಾ ದೇ ಶುಡ್ ಬಿ ಅ ಫರ್ಮ್ ಡಿಸಿಷನ್. ಕನ್ನಡ ಇಂಡಸ್ಟ್ರಿಯಲ್ಲಿ ಸಂಬಂಧಪಟ್ಟ ಯಾವುದೋ ಒಂದು ಪರ್ಸನಾಲಿಟಿ ರಾಜ್ಕುಮಾರ್ನೆಲ್ಲ ತಗೊಂಡು, ಬಟ್ ಏನ್ ಒಳ್ಳೇದು ಏನಿದೆ ಸರ್ ಅಂದ್ರೆ, ವಿ ಮೈಟ್ ನಾಟ್ ಹ್ಯಾವ್ ಸಂಬಡ್ 1% ಟೇಕಿಂಗ್ ದ ಥಿಂಗ್, ಬಟ್ ವಾಟ್ ಈಸ್ ಅಮೇಸಿಂಗ್ ಇಸ್ ಯು ಹ್ಯಾವ್ ಲಿವಿಂಗ್ ಮ್ಯೂಸಿಯಮ್ಸ್ ಅಕ್ರಾಸ್ ದ ಸಿಟಿ ಥ್ರೂ ಫೋಟೋಸ್, ಮೆಮರೀಸ್. ಅದು ದಟ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ಅಂಬರೀಷ್ ಸರ್ದು ತುಂಬಾನೇ ಒಳ್ಳೆ. ಇದು ಮೊದಲನೇ ಸತಿ ನಾನು ಅವಾಗ ಕ್ರೈಮ್ ರಿಪೋರ್ಟರ್ ಅಂತ ಹೇಳಿದ್ನಲ್ಲ, ಸೊ ಆವಾಗ ಲೈಫೇ ಚೆನ್ನಾಗಿರ್ತಾ ಇತ್ತು. ರಾತ್ರಿ ಹೊತ್ತು ನೈಟ್ ಬೀಟ್ ಮಿಡ್ ಡೇ ಪೇಪರ್ ಅಲ್ವಾ, ಸೊ ನೈಟ್ ನಮ್ದು ಮಧ್ಯಾಹ್ನ ಬರೋ ಪೇಪರ್. ಸೊ ನೈಟ್ ಎಲ್ಲ ಈ ಡಿಫ್ರೆಂಟ್ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಏನ್ ವಿಶೇಷ ಅಂತ ಕೇಳ್ತಾ ಇರೋದು, ಬರೀ 2 ಇದು ಪಿಕ್ ಪಾಕೆಟ್ ಇದು. ಸೊ ಆತರ ಒಂದ್ ದಿವಸ JP ನಗರ ಪೊಲೀಸ್ ಹೋದಾಗ ಏನ್ ವಿಷಯ, ಇವತ್ತು ನಿಮ್ಗೆ ಡಿಫ್ರೆಂಟ್ ಆಗಿ ನ್ಯೂಸ್ ಹೇಳ್ತೀವಿ, ಹೋಗಿ ಅಲ್ಲೇ ಅಂಬರೀಷ್ ಅವ್ರ ಮನೆಗೆ ಹೋಗಿ. ಸೊ ಆವಾಗ ಹೋದ್ರೆ ಅವ್ರ ಬರ್ಡೇ ಅವತ್ತು ಮೇ. ಸೊ ಅವ್ರ ಮನೆಗೆ ಹೋಗ್ತೀವಿ, ಅವರು ಕೆಳಗೆ ಬರ್ತಾರೆ. ವಿ ವರ್ ಅಲೌಡ್ ಇನ್ ಸೈಡ್ ದ ಹಾಲ್, ವಿಚ್ ಇಸ್ ವೆರಿ ಸ್ವೀಟ್. ಐ ವಾಸ್ ವೆರಿ ಯಂಗ್ ನ್ಯೂಸ್. ನಾನು ನಮ್ಮ ಫೋಟೋಗ್ರಫರ್ನ ಒಳಗೆ ಬಿಟ್ರು. ಅಲ್ಲಿ ಅವ್ರು ಬಂದರು ಮೇಲಿಂದ ನಡ್ಕೊಂಡು. ನೆಕ್ಸ್ಟ್ ವಿಶ್ ಮಾಡಿದ್ವಿ, ಫೋಟೋ ತಗೊಂಡ್ವಿ. ವೆಯ್ಟ್ ಮಾಡಿ ಇನ್ನೊಬ್ರು ಬರ್ತಾರೆ ಅಂತ. ನೆಕ್ಸ್ಟ್ ಇಳ್ಕೊಂಡು ಬರ್ತಾರೆ ಖಾಮೋಶ್ ಅಂತ, ಇದು ಯಾರು, ಶತ್ರುಘ್ನ ಸಿನ್ಹಾ ಅವರು. ಅದಾದ್ಮೇಲೆ ಮೇಲೆ ಗೊತ್ತಾಯ್ತು ಇನ್ನ ಎಷ್ಟೋ ಬೇರೆ ಸ್ಟೇಟ್ಸ್ ಇರು. ಅವ್ರ ಬರ್ಡೇ ಅಲ್ವಾ, ಸೊ ಅವ್ರ ಬರ್ಡೇ ಅಂದ್ರೆ ಒಂದು ಇಟ್ಸ್ ವೆರಿ ಸ್ಪೆಷಲ್ ಸಂಭ್ರಮ. ಅಂಡ್ ಪ್ಲಸ್ ಎಲ್ಲ ಜಾಗದಿಂದ ಬರ್ತಾರೆ. ಸೊ ವಿಷ್ಣು ಸರ್ ಇದ್ರು, ಎಲ್ರು. ಸೊ ಅದು ಸೊ ಇಟ್ ವಾಸ್ ವೆರಿ ನೈಸ್ ಅವಾಗ ಅವ್ರದ್ದು. ಆ್ಯಂಡ್ ಅದಾದ್ಮೇಲಂತೂ ಎಷ್ಟೋ ಸತಿ ಬಂದ್ಯಮ್ಮ ಏನಮ್ಮ ಅಂತ ಫುಲ್ಲು. ಮತ್ತು ನಾನು ನೋಡ್ಬಿಟ್ಟು ಪ್ರೆಸ್ ಸ್ಟೇಜ್ ಮೇಲಿಂದಾನೇ ನನಗೆ ಡೈರೆಕ್ಟ್ ಆಗಿ ಮಾತಾಡೋದು. ಸೊ ದಟ್ ಇಟ್ ವಾಸ್ ವೆರಿ ಸ್ವೀಟ್. ಆ್ಯಂಡ್ ಅದು ನಮ್ಮ ಏರಿಯಾ JP ನಗರ. ಸೊ ಸೊ ಇಲ್ಲ ಅದು ಪ್ಲಸ್ ಎಷ್ಟೋ ಜನರು ಹಂಗೆ. ಆ್ಯಂಡ್ ಪ್ಲಸ್ a lot of them very weirdly connected because ನಮ್ಮ ತಂದೆ is from National College. ಸೊ ಅವ್ರ ಬ್ಯಾಚ್, ಅವ್ರ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ತುಂಬಾ ಇಂಡಸ್ಟ್ರಿನವರೇ. ಫಾರ್ ಇನ್ಸ್ಟೆನ್ಸ್ ಅವರು ವಿಷ್ಣುವರ್ಧನ್ ಅಂಕಲ್ ಎಲ್ಲ ನ್ಯಾಷನಲ್ ಕಾಲೇಜ್ ಶಟಲ್ ಟೀಮಲ್ಲಿ ಇದ್ರು. ಸೊ ಆ ಥರ ಒಂದು ಕನೆಕ್ಷನು. ಇನ್ಫ್ಯಾಕ್ಟ್ ವಿಷ್ಣು ಅಂಕಲ್ ಅಂತೂ ಅವರು ಸ್ನೇಹಲೋಕ ಕ್ಯಾರಿಯೋಕೆ ಕ್ಲಬ್, ಅಲ್ಲಿ ಐ ಗಾಟ್ ಟು ನೋ ಹಿಮ್ ವೆರಿ ವೆಲ್ ಪರ್ಸನಲಿ. ಹಾಡು ಎಲ್ಲ ಹಾಡಿದ್ದಾರೆ. ಮಿಸ್ ಬ್ಯೂಟಿಫುಲ್ ಲೈಫ್ ಅಂತ ಕರೀತಾ ಇದ್ರು. ಸುನಯನ ಅಂತ, ಮಿಸ್ ಬ್ಯೂಟಿಫುಲ್ ಲೈಫ್ ಅಂತ. ಅಂಡ್ ಎಲ್ಲ ಹಾಡೆಲ್ಲ ದಟ್ ವಾಸ್ ವೆರಿ ವೆರಿ ನೈಸ್ ಅವ್ರದ್ದು. ಅಂಡ್ ಸುಂದರಾಜ್ ಅಂಕಲ್ ಇಸ್ ಅಗೇನ್ ಮೈ ಫಾದರ್ಸ್ ಕ್ಲಾಸ್ಮೇಟ್. ಸುರೇಶನ್ ಮಗಳು ಬಂದ್ರು ಅಂತ ಎಷ್ಟೋ ಸತಿ ಹೇಳ್ತಾರೆ ಅವ್ರದ್ದೆಲ್ಲ ಫ್ರೆಂಡ್ಸ್ ಗ್ರೂಪ್ಸ್ಗೆಲ್ಲ. ಪ್ಲಸ್ ಮೈ ಡ್ಯಾಡ್ ವಾಸ್ ಇನ್ ಆ ಕಾಲದಲ್ಲಿ ನ್ಯಾಷನಲ್ ಕಾಲೇಜ್ ನಾಟಕದ ಗ್ರೂಪ್. ಸೊ ರೀಸೆಂಟ್ ಆಗಿ ನಮ್ಮ ಅತ್ತೆಯವರು ಶಿ ಸೆಂಟ್ ಟಿಕೆಟ್ ನೋಡಕ್ ಹೋದ್ರೆ, ನಾ ಆಮೇಲೆ ರೋಹಿತ್ ಶ್ರೀನಾಥ್ಗೆ ತೋರಿಸ್ದೆ, ಲುಕ್ ಯುವರ್ ಫಾದರ್ ಇಸ್ ದೇರ್ ಅಂತ. ನಾರಾಯಣ ಸ್ವಾಮಿ ಶ್ರೀನಾಥ್ ಅಂಕಲ್ ಒರಿಜಿನಲ್ ಹೆಸರಲ್ವಾ, ಸೊ ಅವ್ರಿದ್ರು. CR ಸಿಂಹ ಇದ್ರು. ಆಮೇಲೆ ಸಂಯುಕ್ತ ಇಸ್ ಅ ವೆರಿ ಡಿಯರ್ ಫ್ರೆಂಡ್, ಹೊರನಾಡ್. ಅವ್ರ ತಾತ ಮೇಕಪ್ ನಾಣಿ ಡಿಡ್ ಮೇಕಪ್ ಫಾರ್ ಮೈ ಫಾದರ್ ಇನ್ ದಟ್ ಪ್ಲೇ. ಸೊ ವಿಯರ್ಡ್ ಕನೆಕ್ಷನ್ಸ್. ಸೊ ಆ ಥರ. ಈ ವಿಷ್ಣುವರ್ಧನ್ಗೆ ಸಂಬಂಧಪಟ್ಟು ಈ ಸ್ಮಾರಕ ಅದ್ರ ಬಗ್ಗೆ ಎಲ್ಲ ನಡೀತಾ ಇದೆ. ನಿಮಗೆ ನಿಮ್ಮದೇ ಆದ ಒಂದು ಒಪಿನಿಯನ್ ಇರುತ್ತೆ, ಹೇಳ್ಕೊಳ್ಳಿಕ್ಕೆ ಆಗದಿರುವಂಥದ್ದು, ಧಾರಾಳ ಹೇಳ್ಕೋಬಹುದು. ಇಲ್ಲ ಸರ್, ಐ ಥಿಂಕ್ ಸಮ್ವೇರ್ ಹಿ ನೀಡ್ಸ್ ದಟ್ ಸ್ಪೇಸ್. ಇದು ಈಗ ತುಂಬಾ ದೇ ಶುಡ್ ಬಿ ಅ ಫರ್ಮ್ ಡಿಸಿಷನ್. ಅದು ತುಂಬಾ ಆಟ ಆಡ್ಸಿದ್ದಾರೆ. ಲೈಕ್ ದ ಓನ್ಲಿ ಪ್ಯಾರಲಲ್ ದಟ್ ನನಗೆ ತಲೆಗೆ ಬರೋದು, ಇವ್ರದ್ದು ಬಂದಿರೋದು ಇಸ್ ದ ಯು ವುಡ್ ರಿಯಲೈಸ್ ಇಟ್ ಬೀಯಿಂಗ್ ಫಿಲ್ಮ್ ರಿಪೋರ್ಟರ್ ಆಲ್ಸೋ, ನಮ್ಮ ಫಿಲ್ಮ್ ಸಿಟಿ. ಹೌದೌದು, ಅದೇ ತರ ಇದು ಎರಡು ಬಿಸಿಲು ಕುದುರೆಗಳಾಗಿದೆ ಇದು. ಸೊ ಒಂದು ಕರೆಕ್ಟ್ ಆಗಿ, ಫಾರ್ ಇನ್ಸ್ಟೆನ್ಸ್ ಸುದೀಪ್ ಅವ್ರೀಗ ದ ಫ್ಯಾಕ್ಟ್ ದಟ್ ಒಂದು ಅ ಪ್ಲೇಸ್ ಫಾರ್
ಫ್ಯಾನ್ಸ್ ಟು ಸೆಲಿಬ್ರೇಟ್ ಎಸ್ ಆ ಥರ ಮಾಡಿರೋದು. ಇಟ್ಸ್ ಅ ವಂಡರ್ಫುಲ್ ಸ್ಟೆಪ್ ಅಲ್ಲ ಮಾಡಿರೋದು. ಅದೇ ತರ ದ ಗವರ್ಮೆಂಟ್ ಆಲ್ಸೋ ಶುಡ್ ಸ್ಟ್ಯಾಂಡ್ ಫರ್ಮ್ ಅಂತ ಇದು ಏನೋ ಗೊತ್ತಿಲ್ಲ, ನೋಡ್ಬೇಕು. ಆಗಬೇಕಾಗಿತ್ತು. ಆರ್ ದ ಎವ್ರಿ ಒನ್, ಐ ಡೋಂಟ್ ನೋ, ಗವರ್ಮೆಂಟ್ ಒಂದೇ ಫ್ಯಾಮಿಲೀಸ್ ಆಫ್ ಪೀಪಲ್, ಬಿಕಾಸ್ ನಾವು ಅದೇ ರೋಡಲ್ಲೇ ಇದೀವಿ, ಅಬ್ಮನ್ ಸ್ಟುಡಿಯೋ ರೋಡಲ್ಲೇ ಇದೀವಿ ಈಗ ಮಾತಾಡ್ತೀವಿ, ಸಂದರ್ಶನ ಆಗ್ತಾರೆ ಅಲ್ಲಿ. ಅದೇ ಸೊ ಇದು ಏನೋ ಒಂದು ಕರೆಕ್ಟ್ ಆಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಯಾರೋ ಒಬ್ರು. ಬಟ್ ದ ಪ್ರಾಬ್ಲಮ್ ಏನಿದೆ ಅಂದ್ರೆ ಒಂದು ಆ ತರ ಡಿಸಿಷನ್ ತಗೊಳಕ್ಕೂ ಒಂದು ಎತ್ತಿದ ಕೈ ಇಲ್ಲ. ಅದೇ ಕಷ್ಟ ಸರ್. ಬಟ್ ಎಲ್ಲಿ ಕ್ರಿಮೇಷನ್ ಆಗಿದೆಯೋ ಅಲ್ಲಿ ಸಾಮಾನ್ಯವಾಗಿ ಸ್ಮಾರಕ ಆಗ್ಬೇಕಾದ್ದು. ಹೌದು ಸರ್ ಅಲ್ವಾ? ಅದು ಅಲ್ಲಿ ಬಿಟ್ಟು ಮೈಸೂರಿಗೆ ಹೋಯ್ತು. ಮೈಸೂರಿಗೆ ಹೋದ ಬಗ್ಗೆ ಹೇಳಿ. ಅದೇ ಅಗೇನ್ ಅದು ಮೈಸೂರ್ ಆವಾಗ ದೇರ್ ವಾಸ್ ಅ ಲಾಟ್ ಆಫ್ ಡಿಬೇಟ್, ಬಟ್ ಒಂದು ಒಪ್ಪಿಗೆ ಎಲ್ಲ ಆಗಿತ್ತು. ಸೊ ದಟ್ ಓಕೆ, ಹೋಗಿರೋದು. ಒಂದೊಂದ್ಸತಿ ಈ ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಮಾಡೋದು ಒಂದು ಸ್ವಲ್ಪ ಭಯ ಆಗ್ಬಿಡುತ್ತೆ ಈ ಕಾಲದಲ್ಲಿ. ಬಟ್ ಇದು ನಮ್ಮ ಕರ್ನಾಟಕದಲ್ಲಿ ಈ ಪ್ರಿಸರ್ವೇಷನ್ ಕಲ್ಚರ್ನ ಒಂದು ಸ್ವಲ್ಪ ಕರೆಕ್ಟಾಗಿ ಮಾಡಬೇಕು. ಮಾಡಲ್ಲ ಇದು ಫಾರ್ ಇನ್ಸ್ಟೆನ್ಸ್ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಂದ್ರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಫಾರ್ ಇನ್ಸ್ಟೆನ್ಸ್ ಒಂದು JP ನಗರದಲ್ಲೇ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಹೋಗಿದ್ದೀರಾ ಸರ್? ಅಲ್ಲಿ ಬ್ಯೂಟಿಫುಲ್ ಸರ್. ಅಲ್ಲಿ ಯು ಹ್ಯಾವ್ ಕಲೆಕ್ಟ್ ಫಾರ್ ಇನ್ಸ್ಟೆನ್ಸ್ ಭೀಮ್ಸೇನ್ ಜೋಶಿದು ಅವ್ರದ್ದೆಲ್ಲ ಇದೆ, MS ಅಮ್ಮ ಅವ್ರದ್ದು ವೀಣಾ ಎಲ್ಲ ಅದೆಲ್ಲ ಇದೆ ಸರ್. ಇಟ್ಸ್ ಅ ಬ್ಯೂಟಿಫುಲ್ ಇಂಟರಾಕ್ಟಿವ್ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್. ಒಂದು ದೊಡ್ಡದು ಗ್ರಾಮಿ ಅಫಿಲಿಯೇಟೆಡ್ ಮ್ಯೂಸಿಯಂ ಇದೆ ಸರ್, ಇಲ್ಲೇ JP ನಗರ ಬ್ರಿಗೇಡ್ ಮಿಲೆನಿಯಂ ಒಳಗೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಬ್ರಿಗೇಡ್ ಅವರು ಪಬ್ಲಿಕ್ ಹೋಗ್ಬೋದು. ಸೊ ಇದು ಪ್ರಾಪರ್ ಒಂದು ಹೋಗ್ಬಿಟ್ಟು ಎಂಟ್ರೆನ್ಸ್ ನೋಡಿದೀನಿ. ಅಲ್ಲಿ ಒಂದು ಕಾಫಿ ಶಾಪ್ ಇದೆ, ತುಂಬಾನೇ ಚೆನ್ನಾಗಿದೆ ಸರ್. ಆಚೆ ಒಂದು ಅಂತದ್ದು ಯಾಕೆ ಇಂಡಸ್ಟ್ರಿ ಇಲ್ಲ? ಅದು ಮಾಡ್ಬೇಕು ಸರ್. ದ ಹೋಲ್ ಪ್ರಾಬ್ಲಮ್ ಈಸ್ ಇದು, ಯಾರಾದ್ರೂ ಒಬ್ರು ಫಾರ್ ಇನ್ಸ್ಟೆನ್ಸ್ ಪ್ರೈವೇಟ್ ಎಂಟಿಟಿ ಹೂ ಇಸ್ ನಾಟ್ ರಿಲೇಟೆಡ್ ಟು ಫಿಲ್ಮ್ಸ್ ಶುಡ್ ಬಿ ಇನ್ ಚಾರ್ಜ್. ಅವ್ರ ಜೊತೆ ಯು ಶುಡ್ ಹ್ಯಾವ್ a set of trustees which includes people who are say cinema industry ಸ್ವಲ್ಪ to curate and get the right thing, plus ಒಂದು ಸ್ವಲ್ಪ think people who are related to maybe ಮೀಡಿಯಾದವರು ಆರ್ ಯುನೋ ರೈಟರ್ಸ್. ಸೊ ಏನಾಗುತ್ತೆ ಅಂದರೆ ಆವಾಗ ದಟ್ ಬಿಕಮ್ಸ್ ಅ ಗುಡ್ ಕಲೆಕ್ಟಿವ್ ದಟ್ ಪುಟ್ಸ್ ಟುಗೆದರ್ ದ ರೈಟ್ ಕೈಂಡ್ ಆಫ್ ಥಿಂಗ್. ನಾವು ಆ ಥರ ಏನಾದರೂ ಮಾಡಬೇಕು. ಈಗ ಈ ಥರ ಒಂದು ಇನಿಷಿಯೇಟಿವ್ ತಗೊಳ್ಳೋಕ್ಕೆ ಒಳ್ಳೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ವಿ ಹ್ಯಾವ್ ಸಮ್ ಆಫ್ ದ ಬೆಸ್ಟ್ ಆ್ಯಂಡ್ ದ ಬಿಗ್ಗೆಸ್ಟ್ ಬಿಲ್ಡರ್ಸ್ ಹಿಯರ್, ಆ್ಯಂಡ್ ಇದು ಬ್ರಿಗೇಡ್ ಅವ್ರು ಮಾಡಿರೋ ಮ್ಯೂಸಿಯಂ. ನಾವು ಕನೆಕ್ಷನ್ ತಗೊಂಡು ಯಾರಾದರೂ ಮಾಡಬೇಕು. ದಟ್ ಇಸ್ ಅ ಬ್ಯೂಟಿಫುಲ್ ಥಾಟ್. ಪ್ರೈವೇಟ್ ಪರ್ಸನ್ ಆಗಿರೋದ್ರಿಂದ ಅದು ಚೆನ್ನಾಗಿ ತುಂಬಾ ನೀಟಾಗಿ ಮಾಡಿದ್ದಾರೆ. ಬಟ್ ದ ಥಿಂಗ್ ಇಸ್ ಅಲ್ಲಿ ಎಲ್ಲ ರೆಡಿ ಮಾಡಿಸಿರೋದು ಯಾರು? ಕೋಆಪರೇಟ್ ಮಾಡಬೇಕು ಇಂಡಸ್ಟ್ರಿ. ಮಾಡಿಸಿರೋದು ಯಾರು? ಸುಮಾ ಸುಧೀಂದ್ರ ಅವರು. ಶಿ ಇಸ್ ದ ವೆರಿ ಫೇಮಸ್ ವೀಣಾ ಪ್ಲೇಯರ್. ಅವರು ಸುಮಾ ಆಂಟಿ ಅವರು ಬಂದಿದ್ದಾರೆ. ದೆನ್ ಯು ಹ್ಯಾವ್ ಮಾನ್ಸಿ ಪ್ರಸಾದ್ ಅಂತ. ಶಿ ಇಸ್ ಅ ವೆರಿ ಬ್ಯೂಟಿಫುಲ್ ಕ್ಲಾಸಿಕಲ್ ಸಿಂಗರ್. ಬಟ್ ಆ್ಯಂಡ್ ಶಿ ಇಸ್ ಆಲ್ಸೋ ವರ್ಕ್ ಇನ್ ಕಾರ್ಪೊರೇಟ್ ಎಲ್ಲ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, IIMB ಅವ್ರಲ್ಲ ಆ ಥರ. ಬಟ್ ಅವರು ಶಿ ಟೇಕ್ಸ್ ಕೇರ್, ಶಿ ವಾಸ್ ದ ಡೈರೆಕ್ಟರ್ ಫಾರ್ ದ ಹೋಲ್ ಸ್ಪೇಸ್. ಸೊ ತುಂಬಾನೇ ಪೀಪಲ್ ಹೂ ಆರ್ ಅಟ್ಯಾಚ್ ಟು ದ ಫೀಲ್ಡ್, ಅವರು ದೇ ಪುಟ್ ಟುಗೆದರ್ ದ ಹೋಲ್ ಥಿಂಗ್. ಬಿಕಾಸ್ ನನಗಂತೂ ಐ ಫಾಲೋಡ್ ದ್ಯಾಟ್ ಪರ್ಟಿಕ್ಯುಲರ್ ಮ್ಯೂಸಿಯಂ ಐಟಮ್ ಬೈ ಐಟಮ್ ಬಂದಾಗ, ಆ್ಯಂಡ್ ಸಖತ್ತಾಗಿದೆ ಸರ್ ಅದು. ಯು ಹ್ಯಾವ್ ದಲೇರ್ ಮೆಹಂದಿ ಅವ್ರದ್ದು ಔಟ್ಫಿಟ್ಟು. ಸೊ ಅವ್ರದ್ದು ಸಖತ್ತಾಗಿದೆ ಅಂತ ಹೇಳಿದ್ರಲ್ಲ, ಅಂಥದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಸಂಬಂಧಪಟ್ಟ ಯಾವುದೋ ಒಂದು ಪರ್ಸನಾಲಿಟಿ ರಾಜ್ಕುಮಾರ್ನೆಲ್ಲ ತಗೊಳ್ಳೋಣ, ಎಂತ ಏನೇನು ಇರ್ಬೋದು ಯೂಸ್ ಮಾಡಿದ ಕೂತ್ಕೊಂಡ ಚೇರ್, ಸೋಫಾ, ಮಲಗುವ ಮಂಚ, ಚಪ್ಪಲಿ. ಬಟ್ ಏನು ಒಳ್ಳೇದು ಏನಿದೆ ಸರ್ ಅಂದರೆ, ವಿ ಮೈಟ್ ನಾಟ್ ಹ್ಯಾವ್ ಒನ್ ಪರ್ಸನ್ ಟೇಕಿಂಗ್ ದ ಥಿಂಗ್, ಬಟ್ ವಾಟ್ ಈಸ್ ಅಮೇಝಿಂಗ್ ಇಸ್ ಯು ಹ್ಯಾವ್ ಲಿವಿಂಗ್ ಮ್ಯೂಸಿಯಮ್ಸ್ ಅಕ್ರಾಸ್ ದ ಸಿಟಿ ಥ್ರೂ ಫೋಟೋಸ್, ಮೆಮರೀಸ್. ಅದು ದಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಬಿಕಾಸ್ ಈ ಮೆಜೆಸ್ಟಿಕಲ್ಲೇ ಎಷ್ಟೋ ಹೋಟೆಲ್ಸ್ಗೆ ಹೋದ್ರೆ ಬೇರೆ ಯಾರು ಇಲ್ದಿದ್ರು ಹೋಟೆಲ್ ಓನರ್ಸ್ ಫೋಟೋಸ್ ಅದಿಷ್ಟು ಅವ್ರು ಇರ್ತಾರೆ, ಬಟ್ ಅವ್ರ ಜೊತೆ ಎಷ್ಟು ಆಕ್ಟರ್ಸ್ಗಳದ್ದು ಫೋಟೋಸ್ ಹಾಕಿರ್ತಾರೆ. ದಟ್ ಶೋಸ್ ದಟ್ ಓಕೆ, ಬೇರೆ ಯಾರಿದ್ರು ದೀಸ್ ಪೀಪಲ್ ಆರ್ ಬಿಕಮಿಂಗ್ ಅಂಬಾಸಿಡರ್ಸ್. ಸೊ ದಟ್ ಈಸ್ ವೆರಿ ನೈಸ್ ಇನ್ ಟರ್ಮ್ಸ್ ಆಫ್ ದ ಪೀಪಲ್ ಆ್ಯಂಡ್ ದ ಲವ್ ದಟ್ ಈಸ್ ದೇರ್ ಇನ್ ನಮ್ಮ ಊರು. ಬಿಕಾಸ್ ಎವ್ರಿ ಫ್ಯಾನ್ ಈಸ್ ಅ ಮ್ಯೂಸಿಯಂ ಬೈ ದೆಮ್ಸೆಲ್ಫ್. ಬಿಕಾಸ್ ಅವ್ರ ಹತ್ರ ಇರೋ ಇವತ್ತು ಆವಾಗ ಈ ಥರ ಮ್ಯೂಸಿಯಮ್ಸ್ ಬೇಕಿತ್ತು.
ಇವಾಗ ಪ್ರತಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇಸ್ ಅ ಮ್ಯೂಸಿಯಂ, ಬಿಕಾಸ್ ಫ್ಯಾನ್ಸ್ ಹೋಗ್ಬಿಟ್ಟು ಎಷ್ಟು ಫೋಟೋಸ್ ತಗೋತಾರಲ್ಲ ಅದು. ಸೊ ದಟ್ ಬಿಕಮ್ಸ್ ಪಾಪ್ಯುಲರ್, ಫ್ಯಾನ್ ಪೇಜಸ್ ಹವ್ ಬಿಕಮ್ ವೇರ್. ಸೊ ದೇರ್ ಇಸ್ ಅ ಚೇಂಜ್ ಇನ್ ದ ಶಿಫ್ಟ್. ಸೊ ನಾವು ಈಗ ವರ್ಚುವಲ್ ಮ್ಯೂಸಿಯಂನು ಕ್ರಿಯೇಟ್ ಮಾಡ್ಬೋದು. ಸೊ ಏನಾದರೂ ಒಂದು ಈ ಆ್ಯಪ್ಸ್ ಮಾಡ್ಬೋದು. ಸೊ ಫಿಸಿಕಲ್ ಜಾಗ ಇಸ್ ನಾಟ್ ಇಂಪಾರ್ಟೆಂಟ್. ಈಗ ಆನ್ಲೈನ್ ಸ್ಪೇಸ್ ಇಸ್ ದ ಫ್ಯೂಚರ್. ನಾವು ಮಾಡ್ತಿರೋದು ಈಗ ನಿಮಗೂ ನಮಗೂ ಯಾವತ್ತೂ ಅನ್ಕೋತಾ ಇರಲಿಲ್ಲ ದಟ್ ದಿಸ್ ವಿಲ್ ಬಿ ಅ ಫ್ಯೂಚರ್ ಆಫ್ ಮೀಡಿಯಾ ಅಲ್ವಾ ಇವತ್ತು. ಸೊ ಆ ಥರ ಆಗಿದೆ. ಸಿಮಿಲರ್ಲಿ ಫಾರ್ ಇನ್ಸ್ಟೆನ್ಸ್ ಈಗ ಫ್ಯಾನ್ ಆ್ಯಪ್ಸ್ ಅಂತ ಮಾಡ್ಬೋದು ಆರ್ ಅದರ್ ಥಿಂಗ್ಸ್. ಈ ಥರ ಎಲ್ಲ ಇದ್ದಾಗ ಸಖತ್ತಾಗಿದೆ. ಲೈಕ್ ನಮ್ಮ ಬೆಂಗಳೂರಲ್ಲಿರೋ ಫುಟ್ಬಾಲ್ ಕ್ಲಬ್ಸ್ ಆರ್ ಇದು RCB, the way they engage, they put the entire thing together, that is a different space. So ಈ ಥರನೂ ಒಳ್ಳೆಯದಿದೆ. ಈಗ ಇನ್ ಅ ಸ್ಮಾಲ್ ವೇ ಪೀಪಲ್ ಆರ್ ಡೂಯಿಂಗ್ ಇಟ್. ಹೊಂಬಾಳೆ ಗ್ರೂಪ್ ಈಗ ಕಾಂತಾರಾಗೆ ಎಷ್ಟು ವಿಭಿನ್ನವಾಗಿ ಪ್ರಮೋಷನ್ ಮಾಡ್ತಿದ್ದಾರೆ. ದಟ್ ಈಸ್ ನೀವೇ ಮೀಮ್ ಮಾಡಿ ಕಳಿಸಿ, ನೀವೇ ಕಳಿಸಿ. ಸೊ ಏನು ಮಾಡ್ತಿದ್ದಾರೆ, ಎವ್ರಿಬಡಿ ಈಸ್ ಬಿಕಮಿಂಗ್ ಅ ಪ್ರಮೋಟರ್ ಆಫ್ ದ ಫಿಲ್ಮ್. ಎವ್ರಿಬಡಿ ಈಸ್ ಡೂಯಿಂಗ್ ಸಮಥಿಂಗ್ ಫಾರ್ ದ ಫಿಲ್ಮ್. ಸೊ ಆವಾಗ ಏನಾಗುತ್ತೆ, ಒಂದು ಸೆನ್ಸ್ ಆಫ್ ಓನರ್ಶಿಪ್ ಟು ಬಿ ಕಾಂತಾರ ನಮ್ಮದು, ನಾನೇ ಮಾಡಿರೋದು, ಇದು ನಂದನ್ನು ಪ್ರಮೋಟ್ ಮಾಡಿದ್ದಾರೆ. ಅವ್ರು ನೆನ್ನೆ ಈವನ್ ಬೆಟರ್ ಥಿಂಗ್ ಒಂದು ಪೋಸ್ಟ್ ನೋಡಿದೆ. ಇಫ್ ಯು ಆರ್ ಸಸ್ಟೈನಬಲ್ ಬಿಸ್ನೆಸ್ ಏನಾದರೂ ಇದ್ರೆ ನಿಮ್ಮ ಬಿಸ್ನೆಸ್ ಲಿಂಕ್ ಸ್ಟಾರ್ಟ್ ಮಾಡಿ, ನಾವು ಇಷ್ಟು ಲಿಮಿಟೆಡ್ ಟೈಮ್ಗೆ ವಿ ವಿಲ್ ಪ್ರಮೋಟ್ ಯುವರ್ ಬಿಸ್ನೆಸ್, ಬಿಕಾಸ್ ಇದು ನಮ್ಮದು ಇಂಡಿಜಿನಿಯಸ್ ಸಿನಿಮಾ, ನಿಮ್ಮದು ಇಂಡಿಜಿನಿಯಸ್ ಲೋಕಲ್ ಬಿಸ್ನೆಸ್. ಎಂಥ ಒಳ್ಳೆಯದು ಐಡಿಯಾ. ಸೊ ಈಗ ಆ ಬಿಸ್ನೆಸ್ನ ಪ್ರಮೋಟ್ ಮಾಡಿದ್ರೆ ನಾಳೆ ಆ ಬಿಸ್ನೆಸ್ ಪ್ರಮೋಟ್ ಮಾಡಿರೋ ಟೀಮು ದೇ ಬಿಕಮ್ ಅಂಬಾಸಿಡರ್ಸ್ ಫಾರ್ ದ ಫಿಲ್ಮ್. ಅವರೇ ಹೋಗಿ ಸಿನಿಮಾ ನೋಡ್ತಾರೆ, ಇಷ್ಟ ಆದರೆ ಇನ್ನೂ ಇಷ್ಟು. ಸೊ ಯು ಆರ್ ನಾಟ್ ಸ್ಪೆಂಡಿಂಗ್ ಅನ್ನೆಸೆಸರ್ಲಿ. ಹಿಯರ್ ಆಲ್ ಯು ಆರ್ ಡೂಯಿಂಗ್ ಇಸ್ ವೆರಿ ಸ್ಮಾರ್ಟ್ ಪ್ರಮೋಷನ್ಸ್. ಈ ಥರ ಏನೋ ಆಲೋಚನೆ ಮಾಡೋರು ಇಟ್ಸ್ ಫ್ಯಾಂಟಾಸ್ಟಿಕ್. ಜಾಗ ಕೊಟ್ಟು ಅದನ್ನೆಲ್ಲ ಮಾಡಿರೋದು ಐ ರಿಯಲಿ ರೆಸ್ಪೆಕ್ಟ್ ಅವರು. ಅಲ್ಲಿ ಈ ಕಡೆ ಐ ಮೀನ್ ಸುಬ್ರಹ್ಮಣ್ಯ ಸರ್ ಫಾರ್ ಇನ್ಸ್ಟೆನ್ಸ್, ಬಿಕಾಸ್ ಅವ್ರದ್ದು ನಂದು ಒಡನಾಟ ಎಲ್ಲಿ ಶುರು ಆಗ್ತದೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಫೆಸ್ಟಿವಲ್ಸ್ ಅಲ್ಲಿ. ಗೋವಾದಲ್ಲಿ ಯಾವಾಗ ಸಿಗ್ಬಿಟ್ಟು ಚರ್ಚಿಸೋದು ಇದೇನು, ಈ ಫೆಸ್ಟಿವಲ್ ಏನು, ಈ ಪಿಕ್ಚರ್ ಏನು, ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್. ಮೊನ್ನೆ ನನ್ನ ಇಲ್ಲಿ ನನ್ನ ಸಿನಿಮಾ ನೋಡಾದ್ಮೇಲೆ ಗೋ ಲಾಸ್ಟ್ ಡೇಟ್ ಇವಾಗ ಇರುತ್ತೆ, ಪೆನರ್ಮಾಗ್ ಅಪ್ಲೈ ಮಾಡು, ಇಲ್ಲಿ ಅಪ್ಲೈ ಮಾಡು ಪಿಕ್ಚರ್. ಸೊ ಆ ಎನ್ಕರೇಜ್ಮೆಂಟ್ ಇದೆಯಲ್ಲ, ಅದು ಇಸ್ ಬ್ಯೂಟಿಫುಲ್.